ಮಂತ್ರಾಲಯದಿಂದಲೇ ಇವತ್ತಿನ ಮಧ್ಯಾರಾಧನೆಯ ಲೈವ್ ದರ್ಶನವನ್ನು ನ್ಯೂಸ್ ಫಸ್ಟ್ನಲ್ಲಿ ನಾವು ಕೂಡ ನಿಮಗೆ ಮಾಡಿಸ್ತೀವಿ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಗಳು ಏನು, ಇವತ್ತು ನೀವು ಮಂತ್ರಾಲಯಕ್ಕೆ ಹೋಗದೇ ಇದ್ದಂತಹ ಸಂದರ್ಭದಲ್ಲಿ ಗುರುರಾಯರ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ತುಂಬ ಪ್ರಮುಖವಾಗಿ ಗುರುರಾಯರ ಹತ್ರ ಏನು ಬೇಡ್ಕೊಳ್ಬೇಕು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರಾಯರು ಕಷ್ಟ ಅಂತ ಹೋದವರ ಪ್ರತಿಯೊಂದು ಕಷ್ಟವನ್ನು ನಿವಾರಿಸಿರುವಂತಹ ಸಾವಿರಾರು ಲಕ್ಷಾಂತರ ಉದಾಹರಣೆಗಳನ್ನು ನಾವೆಲ್ಲರೂ ಕೂಡ ನೋಡಿರ್ತೀವಿ. ತುಂಬ ಜನ ರಾಯರೇ ಅಂತ ಹೋಗಿ ಅವರ ಹತ್ರ ನಿಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟಗಳು ನೆರವೇರಿರುವಂತಹ ಉದಾಹರಣೆಗಳು ಇರುತ್ತೆ. ಇನ್ನು ಈ 353ನೇ ಆರಾಧನಾ ಮಹೋತ್ಸವದ ಲೈವ್ ದೃಶ್ಯವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯ ಈ ಸಪ್ತರಥೋತ್ಸವದ ದಿನದಂದು ಸಂಜೆ ವೇಳೆಗೆ ನೃತ್ಯ, ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಇರುತ್ತೆ. ಇವತ್ತಿನ ದಿನ ಮಧ್ಯಾರಾಧನೆಯಲ್ಲಿ ಭಾಗಿಯಾಗುವುದಕ್ಕೆ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಬಂದಿದ್ದಾರೆ. ಮಂತ್ರಾಲಯದಲ್ಲಿ ಗುರುರಾಯರು ದರ್ಶನವನ್ನು ನೀಡ್ತಾರೆ. ಇವತ್ತು ಕಣ್ತೆರೆದು ನಮಗೆ ಅನುಗ್ರಹಿಸಲಿ ಅಂತ ಹೇಳಿ ಈ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ರಥೋತ್ಸವ ಕೂಡ ಜರುಗುತ್ತೆ, ಆರಂಭವಾಗುತ್ತೆ. ಇನ್ನು ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಅಲ್ಲಿಂದಲೇ ನಮ್ಮ ಜೊತೆಗೆ ಮಠದ ಗುರುಕುಲ ಅಧ್ಯಾಪಕರು ಆಗಿರುವಂತಹ ಪದ್ಮನಾಭ್ ಆಚಾರ್ ಮಂಚಾಲಿ ಅವರಿದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ಆರಾಧನೆ ತುಂಬಾನೇ ವಿಶೇಷವಾಗಿರುವಂತಹ ದಿನ. 353ನೇ ರಾಯರ ಆರಾಧನೆ ಇವತ್ತು ಜರುಗ್ತಾ ಇದೆ. ಲಕ್ಷಾಂತರ ಭಕ್ತರ ಸಮಾಗಮ ಆಗಿದೆ ಅಲ್ಲಿ. ಸೊ ಇವತ್ತಿನ ವಿಶೇಷತೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋದಾದ್ರೆ. ಕೇಳಿಸ್ತಾ ಇದೆ. ಮೊದಲಿಗೆ ಈ ಮಾಧ್ಯಮದ ಮೂಲಕವಾಗಿ ನೋಡ್ತಾ ಇರುವಂತಹ ಎಲ್ಲ ರಾಯರ ಭಕ್ತರಿಗೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಉತ್ಸವಕ್ಕೆ ನೀವು ಇರುವಲ್ಲಿಂದಲೇ ರಾಯರ ದರ್ಶನ ಪಡೆಯುವಂತೆ ಮಾಡ್ತಾ ಇದೆ ಈ ಮಾಧ್ಯಮ. ಅದರಿಂದಾಗಿ ಈ ಮಾಧ್ಯಮ ಮೂಲಕವಾಗಿ ಎಲ್ಲರಿಗೂ ಕೂಡ ರಾಯರ ಉತ್ಸವದ ಅಂಗವಾಗಿ ಸ್ವಾಗತವನ್ನು ಕೋರ್ತಾ, ಮಾಧ್ಯಮಕ್ಕೂ ಕೂಡ ಈ ರಾಯರ ಉತ್ಸವವನ್ನು ತೋರಿಸುತ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಮೊದಲಿಗೆ ಇವತ್ತಿನ ದಿವಸ ರಾಘವೇಂದ್ರ ಗುರು ಸಾರ್ವಭೌಮರ ಮಧ್ಯ ಆರಾಧನಾ ಮಹೋತ್ಸವ. ಇವತ್ತಿನ ದಿವಸನೇ ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಬೃಂದಾವನ ಪ್ರವೇಶವನ್ನು ಮಾಡಿ 353 ದಿವಸಗಳು ವರ್ಷಗಳು ಆಗ್ತಾ ಇದೆ. ಇಂತಹ ಒಂದು ಭವ್ಯವಾಗಿರುವಂತಹ ರಾಯರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಮಂತ್ರಾಲಯ ಕ್ಷೇತ್ರದಿಂದ ನಾವು ನೋಡುವಂಥವರಾಗ್ತಾ ಇದ್ದೇವೆ. ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ವೈಶಿಷ್ಟ್ಯ, ಇಡೀ ಜಗತ್ತಿನ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇಂಥ ಪಂಗಡದ ಭಕ್ತರು ರಾಯರನ್ನು ತಿಳಿದಿಲ್ಲ ಅಂಥೇಳಿ ಇಲ್ಲ. ಎಲ್ಲ ಭಕ್ತ ಜನರು ಕೂಡ ರಾಯರನ್ನು ಮನಸಾರೆ ಸೇವೆಯನ್ನು ಮಾಡಿದ್ದಾರೆ, ಮನಸಾರೆ ನಮಸ್ಕಾರವನ್ನು ಮಾಡ್ತಾರೆ, ಮನಸಾರೆ ರಾಯರ ನಾಮೋಚ್ಚಾರಣೆಯನ್ನು ಮಾಡ್ತಾರೆ. ಹೀಗಾಗಿ ರಾಯರನ್ನು ತಿಳಿದಿಲ್ಲ ಎನ್ನುವಂಥವರು ಕೂಡ ಯಾರೂ ಜಗತ್ತಿನಲ್ಲಿಲ್ಲ. ಒಬ್ಬ ಚಿಕ್ಕ ಮಗು ತನ್ನ ತೊದಲ್ನುಡಿಗಳನ್ನು ಆರಂಭ ಮಾಡಿದ ಕೂಡಲೇ ಆ ಮಗುವಿಗೆ ಆ ತಂದೆ ತಾಯಿಗಳು ಕಲಿಸುವಂತಹ ಒಂದು ಸ್ತೋತ್ರ ಯಾವುದು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವಂತಹ ಒಂದು ಸ್ತೋತ್ರವನ್ನು ಹೇಳಿಕೊಡ್ತಾರೆ. ಹೀಗಾಗಿ ಆ ಚಿಕ್ಕ ಮಗುವು ಕೂಡ ಆ ಸ್ತೋತ್ರವನ್ನು ಅನ್ನುವುದರ ಮೂಲಕವಾಗಿ ರಾಯರ ಪರಿಪೂರ್ಣವಾಗಿರುವಂತಹ ಕಾರುಣ್ಯಕ್ಕೆ, ಅನುಗ್ರಹಕ್ಕೆ ಪಾತ್ರರಾಗತ್ತೆ. ಅಂತಹ ಕರುಣಾಳುಗಳಾಗಿರುವಂತಹ ರಾಯರ ಭವ್ಯವಾಗಿರುವಂತಹ ಮಧ್ಯಾರಾಧನಾ ಮಹೋತ್ಸವ ಇಂದಾಗಿದೆ.
ಗುರುಗಳೇ, ರಾಯರ ಬೃಂದಾವನವನ್ನ ನೋಡ್ತಾ ನಿಂತ್ಕೊಂಡ್ರೆ ಹಂಗೆ ಕಣ್ಣಾಲಿಗಳಲ್ಲಿ ನೀರು ಬರುತ್ತೆ. ಮಂತ್ರಮುಗ್ಧರಾಗ್ಬಿಡ್ತಾರೆ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳು. ಇನ್ನು ತುಂಬಾ ಜನ ರಾಯರ ಹತ್ರ ಅದನ್ನ ಬೇಡ್ಕೋಬೇಕು ಇದನ್ನ ಬೇಡ್ಕೋಬೇಕು ಅಂತ ಅಂತಾರೆ. ಆದರೆ ರಾಯರಿಗೆ ಎಲ್ಲಾ ಗೊತ್ತು. ಹೋಗಿ ಭಕ್ತಿ ಭಾವದಿಂದ, ಸಮರ್ಪಣಾ ಭಾವದಿಂದ ಅವ್ರ ಹತ್ರ ನಿಂತ್ಕೊಂಡ್ರೆ ಸಾಕು, ಎಲ್ಲವೂ ನೆರವೇರುತ್ತೆ ಅಂತ ಹೇಳ್ತಾರೆ. ತುಂಬಾನೇ ಪ್ರಮುಖವಾಗಿ ರಾಯರ ಹತ್ರ ಏನ್ ಬೇಡ್ಕೋಬೇಕು ಅಂತ. ನಾವು ಯಾವೇ ಗುರುಗಳಲ್ಲಿ ಹೋಗಲಿ, ಯಾವೇ ದೇವಗಳಲ್ಲಿ ಹೋಗಲಿ, ನಾವು ಬೇಡಬೇಕಾಗಿರೋದ ಏನು ಅಂತಂದ್ರೆ, ನಮಗೆ ಭಗವಂತ ಒಳ್ಳೆ ಮನುಷ್ಯ ದೇಹವನ್ನು ಕೊಟ್ಟಿದ್ದಾನೆ. ಭಾಗವತ ಒಂದು ಮಾತನ್ನು ಹೇಳುತ್ತೆ, ಏನು ಅಂದ್ರೆ, ದುರ್ಲಭಂ ಮಾನುಷೋ ದೇಹ ದೇಹಿ ಕ್ಷಣಭಂಗುರಾಹ. ಮನುಷ್ಯ ಶರೀರ ಅಂತ ಅನ್ನೋದು ಸುಲಭವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಒಂದು ಕ್ಷಣಕಾಲ ಇರುತ್ತೆ, ಇನ್ನೊಂದು ಕ್ಷಣದಲ್ಲಿ ನಾಶವಾಗುತ್ತೆ, ಅದು ನಿಜ. ಆದ್ರೆ ಮನುಷ್ಯ ಶರೀರ ಅಂತ ಅನ್ನೋದು 84 ಲಕ್ಷ ಜೀವರಾಶಿಗಳಲ್ಲಿ, ಜೀವ ಯೋನಿಗಳಲ್ಲಿ ಒಮ್ಮೆ ಮಾತ್ರ ಬರುವಂತಹ ಮನುಷ್ಯ ಶರೀರ. ಅದು ಯಾವಾಗ ಬರುತ್ತೋ, ಈ ಬಾರಿ ನನಗೆ ಮನುಷ್ಯ ಶರೀರ ಬಂದಿದೆ, ಇಲ್ಲಿಗೂ ಕೂಡ ಸಿಗೋದಿಲ್ಲ. ಒಂದು ಕ್ಷಣಕಾಲ ಇರುತ್ತೆ, ಇನ್ನೊಂದು ಕ್ಷಣದಲ್ಲಿ ನಾಶವಾಗತ್ತೆ, ಅದು ನಿಜ. ಆದರೆ ಮನುಷ್ಯ ಶರೀರ ಅಂತ ಅನ್ನೋದು 84 ಲಕ್ಷ ಜೀವರಾಶಿಗಳಲ್ಲಿ, ಜೀವ ಯೋನಿಗಳಲ್ಲಿ ಒಮ್ಮೆ ಮಾತ್ರ ಬರುವಂಥ ಮನುಷ್ಯ ಶರೀರ. ಅದು ಯಾವಾಗ ಬರುತ್ತೋ, ಈ ಬಾರಿ ನನಗೆ ಮನುಷ್ಯ ಶರೀರ ಬಂದಿದೆ, ಮುಂದಿನ ಜನ್ಮದಲ್ಲೂ ಮನುಷ್ಯನಾಗಿ ಹುಡ್ತೀನೋ ಅಥವಾ ಮತ್ತೊಂದು ಪ್ರಾಣಿಯಾಗಿ ಹುಡ್ತೀನೋ, ಕ್ರಿಮಿಯಾಗಿ ಹುಟ್ಟುತ್ತೀನೋ ಅಂತೇಳಿ ನಮಗೆ ತಿಳಿಯೋದಿಲ್ಲ. ಆದರೆ ಮನುಷ್ಯ ಶರೀರ ಅಂತನ್ನೋದು ಸಿಕ್ಕಿದೆ ಅಲ್ವಾ, ಸಿಕ್ಕಂತಹ ಸಂದರ್ಭದಲ್ಲೇನೆ ಈ ಮನುಷ್ಯ ಶರೀರವನ್ನು ನಾವು ಪ್ರಯತ್ನಪೂರ್ವಕವಾಗಿ ಧರ್ಮದಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ, ಗುರು ಸೇವೆಯಲ್ಲಿ, ದೇವರ ಸೇವೆಯಲ್ಲಿ, ತೀರ್ಥಯಾತ್ರಾಗಳ ಸೇವೆಯಲ್ಲಿ ಇದನ್ನು ನಮ್ಮನ್ನು ನಾವು ತೊಡಗಿಸಿಕೊಂಡು, ನಮ್ಮನ್ನು ನಾವು ಅಳವಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಾದರೆ ನಮಗೆ ದೇವರ ಬಗ್ಗೆ ತಿಳಿಯಬೇಕು. ದೇವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತಾದರೆ ನಮಗೆ ಆ ದೇವರ ಬಗ್ಗೆ ಉಪದೇಶ ಮಾಡುವಂಥವರು ಯಾರು ಅಂದರೆ ಗುರುಗಳು. ಹೀಗಾಗಿ ಅಂತಹ ಗುರುಗಳು ಇಂದು ಜಗತ್ತಿನಲ್ಲಿ ಕಲಿಯುಗ ಕಾಮಧೇನುಗಳು, ಕಲ್ಪವೃಕ್ಷರು ಆಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರಾಗಿದ್ದಾರೆ. ರಾಯರ ಪವಾಡ ಅಂತನ್ನೋದು ಬಹಳಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿದೆ. ಯಾಕೆ ಅಂದರೆ ರಾಯರು ತಮ್ಮ ಪೂರ್ವಾವತಾರದಲ್ಲಿ, ಅರ್ಥಾತ್ ಹಿರಣ್ಯಕಶಿಪುವಿನ ಮಗನಾಗಿರುವಂತಹ ಪ್ರಹ್ಲಾದನಾಗಿ ಅವತಾರ ಮಾಡಿದಾಗ, ಹಿರಣ್ಯಕಶಿಪುವಿನ ಸಂಹಾರ ಆದ ನಂತರ ನರಸಿಂಹದೇವರು ಕೇಳ್ತಾರಂತೆ ಪ್ರಹ್ಲಾದನಿಗೆ, ಪ್ರಹ್ಲಾದ ನಿನಗೆ ಮೋಕ್ಷವನ್ನೇ ಕೊಡ್ತೀನಿ ಬಾಪ್ಪ ಅಂತಂದಾಗ, ಸ್ವಾಮಿ ನಾನೊಬ್ಬನೇ ಮೋಕ್ಷವನ್ನು ತೆಗೆದುಕೊಂಡ್ರೆ ಅದು ನನ್ನ ಸಾರ್ಥವಾಗತ್ತೆ, ಅದರಿಂದಾಗಿ ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತೇಳಿ ಹಂಬಲ ಇರುವಂತಹ, ಇಚ್ಛೆ ಇರುವಂತಹ ಭಕ್ತಕೋಟಿ ಸಾಗರ ಅನೇಕ ಇದೆ. ಆ ಸಾಗರವನ್ನು ಕರೆದುಕೊಂಡು ಬರ್ತೇನೆ, ಹೀಗಾಗಿ ಅವರ ಒಟ್ಟಿಗೆ ನಿನ್ನಲ್ಲಿ ಬರ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅವರ ಜೊತೆಗೆ ಬಂದು ನಮಸ್ಕಾರವನ್ನು ಮಾಡ್ತೇನೆ. ಆಗ ನಿನಗೆ ಇಚ್ಛವಾಗಿರುವಂತಹ ಸ್ಥಾನ ನೀನು ನನಗೆ ಕೊಡು. ನನಗಷ್ಟೇ ಅಲ್ಲ, ನಿನ್ನನ್ನು ಶರಣು ಹೊಂದಿರುವಂತಹ ಭಕ್ತಕೋಟಿಗೂ ಕೂಡ ಕೊಡು ಎನ್ನುವಂತಹ ಪ್ರಾರ್ಥನೆಯನ್ನೇನು ರಾಯರು ಮಾಡ್ತಾರಲ್ಲ, ಅದು ನಿಜಕ್ಕೂ ಇಂದು ಸಾರ್ಥಕವಾಗ್ತಾ ಇದೆ. ಯಾಕೆಂದರೆ ನೀವು ಇಷ್ಟಕ್ಕೆ ಮುಂದೆ ಪ್ರಶ್ನೆಯನ್ನು ಕೇಳಿದ್ರಿ, ರಾಯರ ಬೃಂದಾವನ ಮುಂದೆ ನಿಂತು ಕೂಡಲೇ ಅನೇಕ ಭಕ್ತರಿಗೆ ಕಣ್ತುಂಬಿ ನೀರು ಬರುತ್ತೆ ಅಂಥೇಳಿ. ಅದು ನಿಜ ಸಾರ್ಥಕ. ಯಾಕೆ ಅಂತಂದರೆ ರಾಯರ ಒಂದು ಪವಾಡ ಅಂತನ್ನೋದು ಅಷ್ಟು ಬಗೆಯಾಗಿದೆ. ರಾಯರನ್ನು ಎಷ್ಟು ಬಗೆಯಿಂದ ಪ್ರಾರ್ಥನೆ ಮಾಡಿದರೂ, ಅವರ ಕಣ್ತುಂಬಿಸಿ ನೋಡಿಕೊಂಡರು. ಹರಿದಾಸರು ಹೇಳ್ತಾರೆ, ಇದು ಬೃಂದಾವನವೋ ಹರಿಮಂದಿರವೋ ಅಂಥೇಳಿ. ರಾಯರ ಬೃಂದಾವನವೇನು ನೋಡ್ತೇವೆ ನಾವು, ರಾಯರ ಬೃಂದಾವನದ ಒಂದೊಂದು ಭಾಗದಲ್ಲೂ ಕೂಡ 33 ಕೋಟಿ, ಇಡೀ ಬೃಂದಾವನದಲ್ಲೆಲ್ಲ ಸೇರಿದರೆ 33 ಕೋಟಿ ದೇವತೆಗಳು ಇದ್ದಾರೆ ಎನ್ನುವಂತಹದ್ದು ಆ ಹರಿದಾಸರು ನಮಗೆ ತಿಳಿಸಿಕೊಡುವಂಥವರಾಗ್ತಾರೆ. ಅದನ್ನೆಲ್ಲವನ್ನೂ ಕೂಡ ನಾವು ಕಣ್ತುಂಬಿಸಿಕೊಂಡು ನೋಡಿದಾಗ ಅದು ಬೃಂದಾವನವೋ ಹರಿಮಂದಿರವೋ, ಭಗವಂತನ ನೇರವಾಗಿರುವಂತಹ ಕೃಪೆಗೆ, ಭಗವಂತನನ್ನು ನೇರವಾಗಿ ಕಂಡಂತಹ ಜ್ಞಾನಿಗಳಲ್ಲಿ ರಾಯರು ಅಗ್ರಗಣ್ಯರು ಅಂಥೇಳಿ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಆ ರಾಯರು ಭಗವಂತನ, ಶ್ರೀನಿವಾಸನ, ನಾರಸಿಂಹದೇವರ, ಹಯಗ್ರೀವ ದೇವರ, ವೇದವ್ಯಾಸ ದೇವರ ಎಲ್ಲ ಭಗವಂತನ, ನಾರಾಯಣನ ಅನುಗ್ರಹಕ್ಕೆ ಪರಿಪೂರ್ಣವಾಗಿರುವಂತಹ ಪಾತ್ರರಾಗಿದ್ದಾರೆ. ಅದರಿಂದಾಗಿ
ಇವತ್ತಿನ ದಿವಸ ಯಾರಾದರೆ ರಾಯರಿಗೆ ಶರಣಾಗತಿಯನ್ನು ಹೊಂದುತ್ತಾರೋ, ರಾಯರ ಬೃಂದಾವನವನ್ನು ದರ್ಶನವನ್ನು ಮಾಡಿಕೊಳ್ತಾರೋ, ರಾಯರ ನಾಮೋಚ್ಚಾರಣೆಯನ್ನು ಮಾಡಿಕೊಳ್ತಾರೋ ಅವರಿಗೆ ಪೂರ್ಣವಾಗಿರುವಂತಹ ಅನುಗ್ರಹವನ್ನು ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಅದರಿಂದಾಗಿ ರಾಯರನ್ನು ಕಣ್ತುಂಬಿಸಿ ನೋಡಿಕೊಂಡ್ರೆ ಸಾಕಂತೆ ಕಣ್ಣಲ್ಲಿ ಆನಂದ ಭಾಷ್ಪಗಳು, ಸ್ವಾಮಿ ನಿಮ್ಮನ್ನು ನೋಡಿ ಜನ್ಮ ಸಾರ್ಥಕವಾಯಿತು ಎನ್ನುವಂತಹ ಆನಂದದ ಭಾಷ್ಪಗಳು, ಆ ಆನಂದದ ಸುರಿಮಳೆ ಕಣ್ಣಿಂದ ಬರುತ್ತೆ ಅನ್ನೋದ್ರಲ್ಲಿ ನಿಶ್ಚಿತವೇ ಇಲ್ಲ. ಹೀಗಾಗಿ ರಾಯರು ನಮಗೆ ಕರುಣಾಳಗಳು, ಪ್ರೀತಿಪಾತ್ರರು, ತಂದೆ ತಾಯಿ ಎಲ್ಲವೂ ಕೂಡ ಅವರೇ ಆಗಿದ್ದಾರೆ. ಅಂಥ ರಾಯರನ್ನು ಪ್ರತಿನಿತ್ಯದಲ್ಲೂ ಕೂಡ ಕಣ್ತುಂಬಿಸಿಕೊಳ್ಬೇಕು. ಅಂತಹ ಭಕ್ತ ಜನ ಈ ಮಧ್ಯ ಆರಾಧನಾ ಮಹೋತ್ಸವದ ಅಂಗವಾಗಿ ಕಣ್ತುಂಬಿಸಿಕೊಂಡು ನೋಡಲಿಕ್ಕೆ ಸಾಲು ಸಾಲಾಗಿ ಸಾಗರದಂತೆ ಸಮುದ್ರದ ನೀರು ಯಾವ ರೀತಿಯಾಗಿ ಹರಿದುಕೊಂಡು ಹೋಗಬೇಕು ಹಾಗೆ ಸಾಲು ಸಾಲಾಗಿ ಬಂದು ರಾಯರ ದರ್ಶನವನ್ನು ಮಾಡಿಸಿಕೊಂಡು ಪುನೀತರಾಗ್ತಾ ಇದ್ದಾರೆ. ಇವತ್ತು ತುಂಬ ಧನ್ಯವಾದಗಳು ಗುರುಗಳೇ. ಪದ್ಮನಾಭ್ ಆಚಾರ್ ಮಂಚಾಲಿ ಅವರು ಇಷ್ಟೊತ್ತು ನಮ್ಮೊಂದಿಗೆ ಇದ್ದು ಇವತ್ತಿನ ದಿನದ ಆರಾಧನೆಯ ವಿಶೇಷತೆ, ಅದರ ಜೊತೆಗೆ ರಾಯರ ಹತ್ರ ತುಂಬ ಪ್ರಮುಖವಾಗಿ ಏನು ಬೇಡಿಕೊಳ್ಬೇಕು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ರಾಯರ ಬೃಂದಾವನವನ್ನು ನೀವು ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಾ ನೇರವಾಗಿ ಮಂತ್ರಾಲಯದಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.